ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್. ಎಲ್ಲರಿಗೂ ತುಂಬ ದಿವಸದ ಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಇದು ನನ್ನ 4ನೇ ವ್ಲಾಗು. ವೆಲ್ಕಮ್ ಟು ದ ಅರುಣ್ ನಾಯಕ್ ಯೂಟ್ಯೂಬ್ ಚಾನಲ್ ಗೈಸ್. ಮತ್ತು ಸಬ್ಸ್ಕ್ರೈಬ್ ಆಗಿ ನೋಡಿ. ಇವತ್ತು ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ. ಬೆಂಗಳೂರು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ನಿಮಗೆಲ್ಲರಿಗೂ ತೋರಿಸ್ತೀನಿ. ತುಂಬ ದಿವಸದ ಮೇಲೆ ಬೆಂಗಳೂರು ಹೋಗ್ತಾಯಿದ್ದೀನಿ. ಒಳ್ಳೆ ಪ್ಲೇಸ್ಗಳನ್ನೆಲ್ಲ ಶೂಟ್ ಮಾಡಿ ವ್ಲಾಗಲ್ಲಿ ಇರುತ್ತೆ, ಎಲ್ಲ ನೋಡಿ ಎಂಜಾಯ್ ಮಾಡಬೇಕು. ಆ ಥರ ಮಾಡ್ತೀವಿ. ಮತ್ತು ಟ್ರೈನಲ್ಲಿ ಹೋಗ್ತಾ ಇರೋದು ನೋಡಿ, ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ. ಈಗ ಟ್ರೈನಲ್ಲಿ ಹೋಗ್ತೀನಿ. ಟ್ರೈನಲ್ಲಿ ತುಂಬ ಕಾಮಿಡಿ ಮಾಡ್ಕೊಂಡು ಹೋಗ್ತೀವಿ, ಅವೆಲ್ಲ ಇರುತ್ತೆ ಈ ವ್ಲಾಗಲ್ಲಿ ನೋಡಿ. ಓಕೆ ಬನ್ನಿ ಟ್ರೈನಲ್ಲಿ ಹೋಗೋಣ. ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆನೇ ವೀಡಿಯೋ ಮಾಡ್ತಾಯಿದ್ದೀನಿ. ನಿನ್ನೆ ಟ್ರೈನಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಮೊಬೈಲೆಲ್ಲ ಕಳ್ತನ ಆಗ್ತಿತ್ತು, ಅದಕ್ಕೆ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ತುಂಬ ಟೈರ್ಡ್ ಆಗ್ತಿತ್ತು ಗೈಸ್. ತುಂಬ ಜನ ಇದ್ದರು ಟ್ರೈನಲ್ಲಿ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸುಮ್ಮನೆ ಬಂದುಬಿಟ್ಟೆ. ಮತ್ತು ಬೆಂಗಳೂರಲ್ಲಿ ಬಂದು ರೂಮಿಗೆ ಬರೋರು ಯಾವುದೇ ವೀಡಿಯೋ ಮಾಡಿಲ್ಲ. ಈಗಲೇ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋಸು. ಬೆಂಗಳೂರಿಗೆ ಬಂದು ಆಗಲೇ ಒಂದು ನೈಟ್ ಕಳೆದಿದ್ದೀವಿ, ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ. ವ್ಯೂಸ್ ನೋಡಿ ಹಿಂಗಿದೆ, ಟಾಪ್ ಬಿಲ್ಡಿಂಗ್ಸ್. ಮತ್ತು ನೋಡಿ ಗೈಸ್, ಈ ಮನೆ ಪಕ್ಕದಲ್ಲಿರೋ ಮನೆಯೇ ಯಾವ ಥರ ರೇಂಜಲ್ಲಿ ಗಾರ್ಡನ್ ಎಲ್ಲ ಮಾಡ್ಕೊಂಡಿದ್ದಾರೆ ಮನೆ ಮೇಲೇ ನೋಡಿ, ತೋರಿಸ್ತೀನಿ ನೋಡಿ. ಸಖತ್ತಾಗಿ ಮಾಡ್ಕೊಂಡಾನೆ. ಪಪ್ಪಾಯ ಇದೆ ಎಲ್ಲ, ಅವೆಲ್ಲ ಬೆಳೆದು ದೊಡ್ಡವಾದ್ಮೇಲೆ ಮನೆ ಓನರ್ ಬೈ ಅಲ್ವಾ, ಯಾರು ಮನೆ ಓನರೇ ಮಾಡಿದಾನ ಏನಂತ ಗೊತ್ತಿಲ್ಲ. ಮೇಲ್ಗಡೆ ರೂಮ್ ಬಾಡಿಯಲ್ಲಿದ್ದಾರೆ ನೋಡಿ, ಎಲ್ಲೊಂದು ಬಿಕ್ಕು ಅಡ್ಡಾಡ್ತಿದೆ. ಬಿಲ್ಡಿಂಗ್ ನೋಡಿ ಗೈಸ್ ಹೆಂಗಿದೆ ಅದು. ಇಲ್ಲಿಂದ ಟಾಪ್ ವ್ಯೂ ಮಾತ್ರ ಸಖತ್ತಾಗಿದೆ. ನೈಟ್ ಹೊತ್ತು ಬಂದು ಇಲ್ಲಿ ಕುತ್ಕೊಂಡ್ಬಿಟ್ರೆ ಮಾತ್ರ ಚಿಂತೆ. ಅದು ಬೇರೆ ಎಲೆಕ್ಟ್ರಾನಿಕ್ ಸಿಟಿ ಅಂತೆ, ಲೈಟಿಂದ ಜಗಮಗ ಅದು ಹಿಂಗಿದೆ. ಗಂಟಿದೆ ನೋಡಿ. ಮತ್ತು ನೋಡಿ ಏನೇನೆಲ್ಲ ಅದ್ಭುತಗಳು ನೋಡ್ಬೋದು ಇಲ್ಲಿ ನೋಡಿ ಗೈಸ್. ಪಾರಿವಾಳಗಳೆಲ್ಲ ಸಾಕ್ಕೊಂಡವೆ. ಮೋಸ್ಟ್ಲಿ ಕಾಡು ಕೋಳಿಗಳು ಬರ್ತವೆ, ಫೀಡ್ ಮಾಡ್ತಾರೆ, ಚೆನ್ನಾಗಿ ಬೆಳ್ಕೊತವೆ ಇದೆ. ಮತ್ತು ಅದೊಂದು ಬಿಲ್ಡಿಂಗ್ ನೋಡಿ, ಅದು ತುಂಬ ಫಾಗಿಂದನೇ ತುಂಬಿಬಿಟ್ಟಿದೆ. ಅದು ಯಾವ ಬಿಲ್ಡಿಂಗ್ ಯಾವ ಟವರ್ ಅಂತ ಗೊತ್ತಿಲ್ಲ, ಗೊತ್ತಿದ್ರೆ ಹೇಳಿ. ಮತ್ತು ಗೈಸ್ ಏನು ಗೊತ್ತಾ, ಬೆಂಗಳೂರಿಂದು ರಿಯಾಲಿಟಿ ನಾನು ಈಗ ಬಂದು ತಿಳ್ಕೊಂಡಿರೋದು ಏನಂದರೆ, ಬೆಂಗಳೂರಲ್ಲಿ ತುಂಬ ಪೀಸಾಗಿ ಜೀವನ ನಡೆಸ್ತಾ ಇರೋದು ಬೆಂಗಳೂರಲ್ಲಿ. ಎಲ್ಲಿದೆ ಗೈಸ್ ಇಲ್ಲಿ ವಾಯು ಮಾಲಿನ್ಯ, ಪೀಸಾಗಿದೆ. ವಾಯು ಮಾಲಿನ್ಯ ಎಲ್ಲ ಆಗೋದು ಅಂದರೆ ಮೇನ್ ಸಿಟಿ ತುಂಬ ಟ್ರಾಫಿಕ್ ಬೆಳೆಯುತ್ತಲ್ಲ, ಅಲ್ಲಿ ಮಾತ್ರ. ಈಗ ನೋಡಿ ಇಲ್ಲೆಲ್ಲ ಎಷ್ಟು ಪೀಸಾಗಿದೆ ಅಂತ ರೆಡಿಯಾಗಿ ಅವ್ರವ್ರ ಕೆಲಸಕ್ಕೆ ಹೋಗ್ತಿದ್ದಾರೆ ನೋಡಿ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಿದ್ದಾರೆ. ತುಂಬ ಚೆನ್ನಾಗಿ ಜೀವನ ಮಾಡ್ಬೋದು ಬೆಂಗಳೂರಲ್ಲಿ. ಮತ್ತು ಅಷ್ಟೇ ಆಪರ್ಚುನಿಟೀಸ್ ಇದ್ದಾವೆ. ಎಲ್ಲೋ ವಾಯು ಮಾಲಿನ್ಯ ಅಷ್ಟೇ, ಏನು ಜಾಸ್ತಿನೇ ಇಲ್ಲ. ಪೀಸಾಗಿದೆ ಸಿಟಿ.